ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 14ನೇ ತಾರೀಕಿನಂದು ರವಿಗ್ರಹ, 29ನೇ ತಾರೀಕಿನಂದು ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅದು ಇಲ್ಲಿಯವರೆಗೂ ಕೂಡ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು, ಇನ್ನು ಮುಂದೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆದರೆ ನಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಅದೇನು ಅಂತ ಹೇಳಿದರೆ, ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಯಾವಾಗ ಹೇಳಿ? 29ನೇ ತಾರೀಖಿನಂದು. ಹಾಗಾಗಿ ಅದರಿಂದ ನಿಮಗೆ ಚತುರ್ಥ ಭಾವದ ಫಲಪ್ರಾಪ್ತಿಯಾಗುವಂಥದ್ದು ಯಾವಾಗ? ಏಪ್ರಿಲ್ ತಿಂಗಳಲ್ಲಿ. ಈ ತಿಂಗಳಲ್ಲಿ ಅದು ಹೇಗೂ ನಿಮಗೆ ತೃತೀಯ ಭಾವದಲ್ಲೇ ಸ್ಥಿತವಾಗಿರುತ್ತೆ, ತೃತೀಯ ಭಾವದ ಫಲವೇ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅದು ಚತುರ್ಥ ಭಾವಕ್ಕೆ ಹೋದ ಮೇಲೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳೋದನ್ನು ನಾವು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭದಲ್ಲಿ ವಿವೇಚನೆ ಮಾಡೋಣ. ಈಗ ಈ ಮಾಸದಲ್ಲಂತೂ ಅದು ತೃತೀಯ ಭಾವದಲ್ಲಿ ಸ್ಥಿರವಾಗಿರುತ್ತಲ್ಲ, ಹಾಗಾಗಿ ಅದರಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿ ಆಗುತ್ತೆ. ನೋಡಿ, ನಿಮಗೆ 2 ಅವಕಾಶ ಇದೆ. ಒಂದು, ಈ ಸಮಯವನ್ನು ಅನುಭವಿಸುವಂಥದ್ದು, ಅಥವಾ ಮುಂದಿನ ಸಮಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಈ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಈಗ ಈ ಮಾಸದಲ್ಲಂತೂ ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲೇ ಸ್ಥಿತವಾಗಿರುತ್ತೆ, ಅದರಿಂದ ಉತ್ತಮವಾದ ಫಲವೇ ಪ್ರಾಪ್ತಿಯಾಗುತ್ತೆ. ಈಗ ಈ ತಿಂಗಳು ಕೊನೆಗೆ ಅದು ಚತುರ್ಥ ಭಾವಕ್ಕೆ ಹೋಗ್ತಿದೆಯಲ್ಲ, ಅದರಿಂದ ನಮಗೇನೇನೋ ಕೆಟ್ಟ ಫಲಗಳು ಪ್ರಾಪ್ತಿಯಾಗುತ್ತೇನೋ ಅಂತ ಹೇಳಿ ಈಗಿಂದಲೇ ಅದನ್ನು ಯೋಚನೆ ಮಾಡ್ತಾ ಈಗಿರುವಂತಹ ಉತ್ತಮವಾದ ಸಮಯವನ್ನು ಕೂಡ ಹಾಳು ಮಾಡ್ಕೊಳ್ಳುವಂಥದ್ದು ಒಂದು ಅವಕಾಶ, ಅಥವಾ ಈಗಿರುವಂತಹ ಉತ್ತಮವಾದ ಸಮಯವನ್ನು ಅನುಭವಿಸುವಂಥದ್ದು ಇನ್ನೊಂದು ಅವಕಾಶ. ಯಾವುದನ್ನ ನೀವು ಮಾಡ್ತೀರಿ? ಬುದ್ಧಿವಂತರಾದವರು ಏನು ಮಾಡ್ತಾರೆ ಹೇಳಿ? ಈಗಂತೂ ಸಮಯ ಉತ್ತಮವಾಗಿದೆ, ಇದನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮಾಸದಲ್ಲಿ ಅದ್ರ ಬಗ್ಗೆ ಏನು ಅತಿಯಾಗಿ ಯೋಚನೆ ಮಾಡುವುದಕ್ಕೆ ಹೋಗುವುದಿಲ್ಲ. ಮತ್ತು ಕೂಡ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾನು ಹೇಗೂ ವರ್ಷ ಭವಿಷ್ಯವನ್ನು ಯೋಚನೆ ಮಾಡುವಾಗ ಹೇಳಿದ್ದೀನಲ್ಲ, ಒಂದು ಮೇ ತಿಂಗಳಾದ ಮೇಲೆ ನಿಮಗೆ ಬೃಹಸ್ಪತಿ ಗ್ರಹ ಸಪ್ತಮ ಭಾವಕ್ಕೆ ಬರೋದ್ರಿಂದಾಗಿ ಇದು ಚತುರ್ಥ ಶನಿ ಇದ್ರೂ ಕೂಡ ಅದರಿಂದ ಅಷ್ಟೊಂದು ಸಮಸ್ಯೆ ಉಂಟಾಗುವುದಿಲ್ಲ. ಮೇ ಆದಮೇಲೆ ನಿಮಗೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುತ್ತೆ. ನೀವು ಕೈ ಹಾಕಿದಂತಹ ಎಲ್ಲ ಕೆಲಸದಲ್ಲಿಯೂ ಕೂಡ ಯಶಸ್ಸು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಮುಂದೂ ಕೂಡ ಅತಿ ಹೆಚ್ಚಾಗಿ ಏನು ಕೂಡ ಯೋಚನೆ ಮಾಡುವಂಥದ್ದು ಬೇಡ, ಆಯ್ತಾ? ಹಾಗಾಗಿ ಇದ್ರ ಬಗ್ಗೆ ನಾವು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಯೋಚನೆ ಮಾಡೋಣಂತೆ. ಈಗ ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ ಈ ಮಾಸದಲ್ಲಿ. ಅದರಿಂದ ಏನೇನು ಫಲಪ್ರಾಪ್ತಿ ಆಗುತ್ತೆ? ಸ್ತ್ರೀಭೋಗಂಚ ಮನಸ್ಸೌಖ್ಯಂ, ಬುದ್ಧಿಯತ್ನಾರ್ಥ ಸಿದ್ಧಿಕೃತು, ಸಂತಾನ ಪ್ರಾಪ್ತಿ, ಆರೋಗ್ಯಂ, ಸೂರ್ಯಪುತ್ರೇ ತೃತೀಯಕ್ಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿದೆ. ಅದಾದಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ನೀವು ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಫಲ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಮಕ್ಕಳಿಂದ ಮನಸ್ಸಿಗೆ ಒಂದಷ್ಟು ಸಂತೋಷದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಶನಿಗ್ರಹದಿಂದ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಇನ್ನು ಗತ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಒಂದು ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಆದರೆ ಇದೀಗ ಬಸ್ಸಿಗೆ ಕಾಯುವಂತಹ ಸಮಯ ಅಂತ ನಾನು ಹೇಳಿದ್ದೀನಲ್ಲ. ವರ್ಷ ಭವಿಷ್ಯ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ 5ನೇ ಮಾಸ ಆದಮೇಲೆ ನಿಮಗೆ 5ನೇ ತಿಂಗಳಾದ್ಮೇಲೆ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಅಲ್ಲಿಯವರೆಗಿನ ಸಮಯ, ಈ ತಿಂಗಳಾಗಿರಬಹುದು, ಮುಂದಿನ ತಿಂಗಳಾಗಿರಬಹುದು, ಇದೆಲ್ಲ ಏನು ಅಂತ ಹೇಳಿ ಆದರೆ ಬಸ್ಸಿಗಾಗಿ ಕಾಯುವಂತಹ ಸಮಯ ಅಂತ. ಬಸ್ ಬರುತ್ತೆ ಯಾವಾಗ ಹೇಳಿ? 5ನೇ ತಿಂಗಳಾದ್ಮೇಲೆ. ಅದಾದ್ಮೇಲೆ ನೀವು ಅದನ್ನು ಹತ್ತಬಹುದು. ನಿಮಗೆ ನಿಮ್ಮ ಗುರಿ ಎಲ್ಲಿರುತ್ತೋ ಅದನ್ನು ನೀವು ತಲುಪಬಹುದು. ಅಂದರೆ ನಿಮಗೆ ಉತ್ತಮವಾದ ಕಾಲ ಬರುತ್ತೆ, ನೀವು ನಿಮ್ಮ ಗುರಿಯನ್ನೆಲ್ಲ ತಲುಪಬಹುದು. ಆದರೆ ಅಲ್ಲಿವರೆಗೂ ಒಂಚೂರು ಕಾಯಬೇಕು.
ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡಿರ್ತೀವಲ್ಲ ಬಸ್ ಬರುವವರೆಗೆ, ಆ ರೀತಿಯಾದಂತಹ ಸಮಯ 5ನೇ ತಿಂಗಳವರೆಗೂ ಕೂಡ. ಹಾಗಾಗಿ ಸ್ವಲ್ಪ ಕಾಯಬೇಕು. ಅದಾದ್ಮೇಲೆ ನಿಮಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಜಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಪಾಲುದಾರಿಕೆ ವ್ಯವಹಾರ, ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂಥದ್ದೇನಾದ್ರೂ ಮಾಡ್ತಾ ಇದ್ರೆ ಆ ವಿಚಾರದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನು ಸಂಗಾತಿಗೆ ಸಮಯವನ್ನು ನೀಡಬೇಕು. ನೀವು ಯಾವಾಗಲೂ ಕೂಡ ಕೆಲಸ ಅಂತ ಹೇಳಿ ಅದರಲ್ಲೇ ತೊಡಗಿರುವಂಥದ್ದಲ್ಲ. ಕುಟುಂಬಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಸಂಗಾತಿಗೆ ನೀವು ಒಂದಷ್ಟು ಸಮಯವನ್ನು ನೀಡಬೇಕಾಗುತ್ತೆ. ಇನ್ನು ವಾಹನಗಳ ವಿಚಾರದಲ್ಲಿ ಸಾಹಸವನ್ನು ಮಾಡುವುದಕ್ಕೆ ಹೋಗಬಾರ್ದು. ವಾಹನ ಎಷ್ಟು ಬೇಕೋ ಅಷ್ಟಕ್ಕೆ ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಬೇಕು, ಅಷ್ಟು ಬಿಟ್ಟು ಅದರಲ್ಲಿ ಏನೋ ಒಂದು ಸಾಹಸವನ್ನು ಮಾಡುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಅವಶ್ಯಕತೆಗೆ ಮೀರಿ ಅತಿ ಹೆಚ್ಚು ವೇಗದಿಂದ ಹೋಗುವಂಥದ್ದು ಇರಬಹುದು, ಆ ರೀತಿಯೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ತಂದೆ ತಾಯಿಗಳ ಮಾತಿಗೆ ಬೆಲೆಯನ್ನು ನೀಡಬೇಕು. ಇದಿಷ್ಟು ಕೂಡ ಈ ಒಂದು 4-5 ವಿಚಾರವನ್ನು ನೀವು ಈ ಮಾಸದಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಲ್ಲಿ ಇದನ್ನು ನೋಡಿದವಾಗ ಏನು ಗೊತ್ತಾ, ಇದು ಕಾಯುವಂಥ ಸಮಯ. ನಿಮ್ಮ ಬಸ್ ಬರುತ್ತೆ, ಅದು ಮೇ ತಿಂಗಳಲ್ಲಿ, ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಕಾಯಬೇಕು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆಯನ್ನು ಕೂಡ ಉಂಟಾಗುವುದಿಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಂಗಾತಿಗೆ ಸಮಯವನ್ನು ನೀಡಬೇಕು. ವಿದ್ಯೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ನೀವು ಒಂದು ಸ್ವಲ್ಪ ಕಮ್ಮಿ ಮಾತನ್ನು ಆಡಬೇಕು. ಅಂದರೆ ಇನ್ನೊಬ್ಬರ ಬಗ್ಗೆ ಟೀಕೆಯನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಆದಷ್ಟು ಕಮ್ಮಿ ಮಾತನ್ನು ಆಡಬೇಕು. ಆ ರೀತಿಯಾಗಿ ನಡೆದುಕೊಂಡರೆ ಯಾವುದೇ ದೋಷಗಳು ಉಂಟಾಗುವುದಿಲ್ಲ. ನೀವು ಆದಷ್ಟು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.